ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿಂದ ಓಪನ್ ಆಗ್ತಿರುವಂತಹ ಒಂದು IPOದ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಆಸ್ ಯೂಶುವಲ್ ಯಾವ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ, ಇತ್ತೀಚಿನ ಪರ್ಫಾರ್ಮೆನ್ಸ್ ಹೇಗಿದೆ, ಹಾಗೆ ಶಾರ್ಟ್ ಟರ್ಮ್ ಲಾಭಕ್ಕಾಗಿ ನಾವು ಅಪ್ಲೈ ಮಾಡೋದಾದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಯಾವ ಇಂಡಿಕೇಶನ್ ಕೊಡ್ತಿದೆ, ಈ ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಟ್ಟಿಗೆ ಇಷ್ಟಪಡ್ತೀನಿ. ಇದನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಏನನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಕವರ್ ಮಾಡ್ತಾ ಇದ್ದೀನಿ. ಕಂಪನಿಯ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳೋಣ, ಆನಂತರ ನಿಮ್ಗೆ ಏನನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು. ಹೇಳಿರೋ ಕಂಪನಿ ಯಾವುದು ಅಂತ ನೀವು ಇಲ್ಲಿ ನೋಡಬಹುದು. ECOS ಮೊಬಿಲಿಟಿ ಅಂಡ್ ಹಾಸ್ಪಿಟಾಲಿಟಿ ಲಿಮಿಟೆಡ್ IPO ಅಥವಾ ಎಕೋ ಮೊಬಿಲಿಟಿ IPO, ಇದು ಕಂಪನಿಯ ಹೆಸರು. ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ, ಯಾವಾಗ ಸ್ಟಾರ್ಟ್ ಆಗಿದ್ದು ಅಂತ ನೋಡಿದ್ರೆ ನೋಡಬಹುದು, ಫೆಬ್ರವರಿ 1996ರಲ್ಲಿ ಶುರುವಾಗಿರುವಂತಹ ಕಂಪನಿ. ಹಾಗೆ ಈ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ನೋಡಬಹುದು, ಚಾಫಿಯರ್ ಡ್ರಿವನ್ ಕಾರ್ ರೆಂಟಲ್ ಸರ್ವಿಸ್ ಪ್ರೊವೈಡರ್ ಇನ್ ಇಂಡಿಯಾ, ಅಂದ್ರೆ ಕಾರ್ ರೆಂಟಲ್ ಸರ್ವಿಸ್ ಕೊಡುವಂತಹ ಕಂಪನಿ. ನೋಡಬಹುದು, ದ ಪ್ರೈಮರಿ ಬಿಸ್ನೆಸ್ ಇಸ್ ಟು ಪ್ರೊವೈಡ್ ಚಾಫಿಯರ್ ಕಾರ್ ರೆಂಟಲ್ಸ್ ಅಂಡ್ ಎಂಪ್ಲಾಯಿ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸಸ್ CCR ಅಂಡ್ ETS. ಯೂಶುವಲಿ ನಿಮ್ಗೆ ಗೊತ್ತಿದೆ, ಸಾಕಷ್ಟು ಕಂಪನಿಗಳು ಔಟ್ಸೋರ್ಸಿಂಗ್ ಮೂಲಕ ಈ ರೀತಿಯ ಸರ್ವಿಸಸ್ ಅನ್ನ ತಗೊಳ್ತಾರೆ, ಅಂದ್ರೆ ಎಂಪ್ಲಾಯೀಸ್ ಟ್ರಾನ್ಸ್ಪೋರ್ಟೇಷನ್. ಆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ನೋಡಬಹುದು, ದ ಕಂಪನಿ ಹ್ಯಾಸ್ ಬಿನ್ ಆಫರಿಂಗ್ ದೀಸ್ ಸರ್ವಿಸಸ್ ಟು ಕಾರ್ಪೊರೇಟ್ ಕ್ಲೈಂಟ್ಸ್ ಇನ್ಕ್ಲೂಡಿಂಗ್ ಫಾರ್ಚೂನ್ 500 ಕಂಪನೀಸ್ ಇನ್ ಇಂಡಿಯಾ. ಕಾರ್ಪೊರೇಟ್ ಕ್ಲೈಂಟ್ ಗಳಿಗೆ ಈ ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದೆ. ಅದರಲ್ಲೂ ಎಸ್ಪೆಷಲಿ ಫಾರ್ಚೂನ್ 500 ಕಂಪನೀಸ್ ಗಳಿಗೂ ಕೂಡ ಈ ಕಂಪನಿ ಈ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್ ಕೊಡ್ತಾ ಇದೆ. ಎಸ್ಪೆಷಲಿ ಸ್ಟಾಫ್ ಅನ್ನ ಪಿಕಪ್ ಅಂಡ್ ಡ್ರಾಪ್ ಮಾಡುವಂತ ಕೆಲಸ ನಿಮ್ಗೆ ಎಲ್ರಿಗೂ ಈಗಾಗಲೇ ಗೊತ್ತಿರುತ್ತೆ ಇದ್ರ ಬಗ್ಗೆ. ಆಸ್ ಆಫ್ ಮಾರ್ಚ್ 31, 2024 ನೋಡಬಹುದು, ಕಂಪನಿ ಅಟ್ ಪ್ರೆಸೆನ್ಸ್ ಥ್ರೂ ಔಟ್ ಇಂಡಿಯಾ. ಭಾರತದ ಎಲ್ಲ ಮೇಜರ್ ಸಿಟೀಸ್ ಅಲ್ಲಿ ಕಂಪನಿ ತನ್ನ ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದೆ. ಆಪರೇಟಿಂಗ್ ಇನ್ 109 ಸಿಟೀಸ್ ಯೂಸಿಂಗ್ ಇಟ್ಸ್ ಓನ್ ವೆಹಿಕಲ್ಸ್ ಅಂಡ್ ವೆಂಡರ್ಸ್. ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್. ಕೆಲವೊಂದು ಕಂಪನಿಗಳು ಓನ್ ವೆಹಿಕಲ್ಸ್ ಇಟ್ಕೊಂಡಿರೋದಿಲ್ಲ, ಅವನ್ನು ಕೂಡ ರೆಂಟಲ್ ಬೇಸಿಸ್ ಅಲ್ಲೇ ತಗೊಂಡಿರ್ತಾರೆ ಬೇರೆ ಬೇರೆ ಓನರ್ಸ್ ಕಡೆಯಿಂದ. ಬಟ್ ಈ ಕಂಪನಿ ಹಾಗೇನಿಲ್ಲ, ಓನ್ ವೆಹಿಕಲ್ಸ್ ಅನ್ನ ಇಟ್ಕೊಂಡಿದೆ, ಜೊತೆಗೆ ವೆಂಡರ್ಸ್ ಕೂಡ. ಹಾಗೆ ಇಟ್ ವಾಸ್ ಸ್ಪ್ರೆಡ್ ಅಕ್ರಾಸ್ 21 ಸ್ಟೇಟ್ಸ್, 4 ಯೂನಿಯನ್ ಟೆರಿಟರೀಸ್. 21 ರಾಜ್ಯಗಳು ಹಾಗೂ 4 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕಂಪನಿ ಕೆಲಸ ಮಾಡ್ತಾ ಇದೆ. ಹಾಗೆ ಇಂಡಿಯಾದಲ್ಲಿ 1100 ಆರ್ಗನೈಸೇಷನ್ಸ್ ಗೆ ಕಂಪನಿ ತನ್ನ ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಾ ಇದೆ. ಹಾಗೆ ಕಂಪನಿ ಆಫರ್ಸ್ ಸೆಲ್ಫ್ ಡ್ರಿವನ್ ಕಾರ್ಸ್ ಇನ್ ಡೆಲ್ಲಿ, ಗುರುಗ್ರಾಮ್, ಮುಂಬೈ ಅಂಡ್ ಬೆಂಗಳೂರು. ಈ 4 ಸಿಟಿಗಳಲ್ಲಿ ಸೆಲ್ಫ್ ಡ್ರಿವನ್ ಕಾರ್ಸ್ ಕೂಡ ಪ್ರೊವೈಡ್ ಮಾಡ್ತಾ ಇದೆ. ಹಾಗೆ ನೋಡಬಹುದು, 8400 ಟ್ರಿಪ್ಸ್ ಪರ್ ಡೇ ಮಾಡ್ತಿದೆ ಈ ಕಂಪನಿ. ಹಾಗೆ ನೋಡಬಹುದು, 12,000 ಕಾರ್ಸ್ ಅನ್ನ ಕಂಪನಿ ಹೊಂದಿದೆ. ಅದರಲ್ಲಿ ಇನ್ಕ್ಲೂಡಿಂಗ್ ಎಕಾನಮಿ, ಲಕ್ಸುರಿ ಅಂಡ್ ಮಿನಿ ವ್ಯಾನ್ಸ್ ಎಲ್ಲಾನು ಕೂಡ ಇದೆ. ಜೊತೆಗೆ ಲಗೇಜ್ ವ್ಯಾನ್ಸ್ ಇದೆ, ಲಿಮೋಸೈನ್ಸ್, ವಿಂಟೇಜ್ ಕಾರ್ಸ್ ಅಂಡ್ ಅಕ್ಸೆಸಿಬಲ್ ಟ್ರಾನ್ಸ್ಪೋರ್ಟೇಷನ್ ಫಾರ್ ಪೀಪಲ್ ವಿತ್ ಡಿಸಬಿಲಿಟೀಸ್. ಅಂಗವಿಕಲರಿಗೂ ಕೂಡ ಅಕ್ಸೆಸಿಬಲ್ ಇರುವಂತಹ ವೆಹಿಕಲ್ಸ್ ಅನ್ನ ಕಂಪನಿ ಹೊಂದಿದೆ. ಹಾಗೆ ಮೇಜರ್ ಕ್ಲೈಂಟ್ಸ್ ಅನ್ನ ನಾವು ನೋಡೋದಾದ್ರೆ ನೋಡಬಹುದು, ನೀವು ಇಲ್ಲಿ ಇಂಟರ್ಗ್ಲೋಬ್ ಏವಿಯೇಷನ್ ಇದೆ, HCL ಕಾರ್ಪೊರೇಷನ್ ಇದೆ, ಸೆಫೆಕ್ಸ್ ಪ್ರೈವೇಟ್ ಲಿಮಿಟೆಡ್, ಡೆಲಾಯ್ಟ್ ಇದೆ, ಅರ್ಬನ್ ಕ್ಲಾಪ್ ಇದೆ, ಇಂಡಸ್ಇಂಡ್ ಬ್ಯಾಂಕ್ ಇದೆ, ಫೋರ್ಸೈಟ್ ಗ್ರೂಪ್ ಸರ್ವಿಸಸ್ ಇದೆ, HDFC ಲೈಫ್ ಇನ್ಶೂರೆನ್ಸ್ ಕಂಪನಿ ಇದೆ, ಥಾಮಸ್ ಕುಕ್, ಗ್ರಾಂಡ್ ಥಾರ್ಟನ್, WM ಗ್ಲೋಬಲ್. ಈಗ ಸಾಕಷ್ಟು ಕಂಪನಿಗಳ ಲಿಸ್ಟ್ ಇದೆ. ಇಲ್ಲಿ ಒಂದ್ಸಲ ಬೇಕಿದ್ರೆ ಓದ್ಕೊಳ್ಬಹುದು. ಇವನ್ ನಮ್ಮ ಲಿಸ್ಟೆಡ್ ಕಂಪನಿಗಳಾಗಿರುವಂತಹ ವಾಟೆಕ್ ವಾಬಾಗ್ ಲಿಮಿಟೆಡ್ ಗೂ ಕೂಡ ಕಂಪನಿ ತನ್ನ ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದೆ. ಡ್ರೀಮ್ ಫೋಕ್ಸ್ ಸರ್ವಿಸಸ್ ಕೂಡ ಇದೆ ನೋಡಬಹುದು. ಈ ಕಂಪನಿಗಳಿಗೆ ಅಂದ್ರೆ ಇವು ಮೇಜರ್ ಕ್ಲೈಂಟ್ಸ್. ಎಲ್ಲ ಕ್ಲೈಂಟ್ಸ್ ಏಮನ್ನು ಕೊಡಕ್ಕಾಗೋದಿಲ್ಲ, ಈ ಮೇಜರ್ ಕ್ಲೈಂಟ್ಸ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಇದು ಕಂಪನಿ ಬಗ್ಗೆ ಆಯ್ತು. ಕಂಪನಿಯ ಫೈನಾನ್ಷಿಯಲ್ಸ್ ಏನ್ ಹೇಳುತ್ತೆ, ಹೇಗಿದೆ ಅಂತ ನಾವು ನೋಡಿದ್ರೆ ಲಾಸ್ಟ್ 3 ಇಯರ್ಸ್ ಡೇಟಾ ಕೊಟ್ಟಿದ್ದಾರೆ. ರೆವೆನ್ಯೂ ವೈಸ್ ಪರ್ಫಾರ್ಮೆನ್ಸ್ ನೋಡಬಹುದು, 151, 425, ಈಗ 568 ಬಂದಿದೆ. ಚೆನ್ನಾಗಿ ರೆವೆನ್ಯೂ ಜನರೇಟ್ ಮಾಡ್ತಾ ಇದೆ ಕಂಪನಿ. ಪ್ಯಾಟ್ ಅನ್ನ ನೋಡಿದ್ರೆ ನಿಯರ್ಲಿ 10 ಕೋಟಿಯಿಂದ 43, ಈಗ 62 ಕೋಟಿ ತಲುಪಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಕಂಪನಿ ಫೈನಾನ್ಷಿಯಲ್ಸ್ ಅಲ್ಲೂ ಕೂಡ. ಹಾಗೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಇಲ್ಲೂ ಕೂಡ ಚೆನ್ನಾಗಿದೆ. ಗ್ರೋಯಿಂಗ್ ಮಾಡೆಲ್ ಇದೆ. ನಂತರ ಬಾರೋಯಿಂಗ್ ಕೂಡ ಇದೆ, 21 ಕೋಟಿ. ಕಂಪನಿ ಪ್ರಾಫಿಟಬಲ್ ಇದೆಯಲ್ಲ, ಹಾಗಾಗಿ ಬಾರೋಯಿಂಗ್ಸ್ ಅಷ್ಟು ಮ್ಯಾಟರ್ ಆಗೋದಿಲ್ಲ. ಸ್ಟಿಲ್ ಸ್ವಲ್ಪ ಮಟ್ಟಿಗೆ ಸಾಲ ಇದೆ ಕಂಪನಿಯಲ್ಲಿ. ಹಾಗೆ ಅಬ್ಜೆಕ್ಟಿವ್ಸ್ ಅನ್ನ ನೋಡಿದ್ರೆ ಕಂಪನಿ ಯಾವ ಉದ್ದೇಶಕ್ಕಾಗಿ IPO ತರ್ತಿದೆ ಅಂತನ, the company will not directly receive any proceeds from the offer for and all the offer proceeds will be received by selling shareholders. ಅಂದ್ರೆ ಕಂಪನಿ ಯಾವುದೇ ಸ್ಟೇಕ್ ಅನ್ನ ಸೇಲ್ ಮಾಡ್ತಾ ಇಲ್ಲ, ಅಂದ್ರೆ ಇಲ್ಲಿ ಬರುವಂತ ಅಮೌಂಟ್ ಯಾವುದು ಕೂಡ ಕಂಪನಿಗೆ ಹೋಗೋದಿಲ್ಲ, ಯಾಕಂದ್ರೆ ಅವರು ಸ್ಟೇಕ್ ಅನ್ನ ಸೇಲ್ ಮಾಡ್ತಾ ಇಲ್ಲ. ಸೇಲ್ ಮಾಡ್ತಿರೋದು ಈಗಾಗಲೇ ಇನ್ವೆಸ್ಟ್ ಮಾಡಿರುವಂತ ಇನ್ವೆಸ್ಟರ್ಸ್. ಪ್ರೀ IPO ಇನ್ವೆಸ್ಟರ್ಸ್ ಏನಿರ್ತಾರೆ ಅವರುಗಳು ತಮ್ಮ ಸ್ಟೇಕ್ ಅನ್ನ ಸೇಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಪೂರ್ತಿ OFS ಆಗಿರುತ್ತೆ. ನಂತರ IPO ಡೀಟೇಲ್ಸ್ ಗೆ ಬಂದ್ರೆ ಆಗಸ್ಟ್ 28 ಅಂದ್ರೆ ಇವತ್ತಿಂದ ಓಪನ್ ಆಗುತ್ತೆ, 30ಕ್ಕೆ ಕ್ಲೋಸ್ ಆಗುತ್ತೆ. ಫೇಸ್ ವ್ಯಾಲ್ಯೂ ₹2 ಪರ್ ಶೇರ್ ಇದೆ. ಪ್ರೈಸ್ ಬ್ಯಾಂಡ್ 318 ಇಂದ 334 ರೂಪಾಯಿ ಇದೆ. ಲಾಟ್ ಸೈಜ್ 44 ಶೇರ್ಸ್ ಒಂದು ಲಾಟ್ ಇರುತ್ತೆ. ಟೋಟಲ್ ಇಶ್ಯೂ ಸೈಜ್ ಬಂದು 601 ಕೋಟಿ. 601 ಕೋಟಿ ಕೂಡ OFS ಆಗಿರುತ್ತೆ. ಈ ಕಂಪನಿಗೆ ಯಾವುದೇ ರೀತಿಯ ಅಮೌಂಟ್ ಹೋಗೋದಿಲ್ಲ. ಬುಕ್ ಬಿಲ್ಟ್ ಇಶ್ಯೂ ಆಗಿರುತ್ತೆ. BSE NSE ಎರಡಲ್ಲೂ ಲಿಸ್ಟ್ ಆಗುತ್ತೆ. ಇನ್ನು ರಿಸರ್ವೇಶನ್ ಗೆ ಬಂದ್ರೆ 50% QIB ರಿಸರ್ವೇಶನ್ ಇದೆ. ಹಾಗೆ ರಿಟೇಲ್ 35% ಇದೆ, HNI 15% ಇದೆ. ನಂತರ ಟೆಂಟೇಟಿವ್ ಶೆಡ್ಯೂಲ್ ಗೆ ಬಂದ್ರೆ ಇವತ್ತಿಂದ ಓಪನ್ ಆಗುತ್ತೆ, ನಾಡಿದ್ದು ಕ್ಲೋಸ್ ಆಗುತ್ತೆ. ಅಲಾಟ್ಮೆಂಟ್ ಸೆಪ್ಟೆಂಬರ್ 2ನೇ ತಾರೀಕು ಇರುತ್ತೆ. ಇನ್ ಕೇಸ್ ಅಲಾಟ್ ಆಗಿಲ್ಲ ಅಂತ ಸೆಪ್ಟೆಂಬರ್ 3ನೇ ತಾರೀಕಿಂದ ರೀಫಂಡ್ಸ್ ಇರುತ್ತೆ. ಈಗ ಅಲಾಟ್ ಆದವರಿಗೆ ಸೆಪ್ಟೆಂಬರ್ 3ನೇ ತಾರೀಕಿಗೆ ಡಿಮ್ಯಾಟ್ ಅಕೌಂಟ್ ಗೆ ಕ್ರೆಡಿಟ್ ಆಗುತ್ತೆ ಶೇರ್ಗಳು. ಲಿಸ್ಟಿಂಗ್ ಬಂದು ಸೆಪ್ಟೆಂಬರ್ 4ನೇ ತಾರೀಕು ಇರುತ್ತೆ. ಅಂದ್ರೆ 1 ವಾರ ಟೈಮ್ ಇರುತ್ತೆ. ಇವತ್ತು ಓಪನ್ ಆಗಿ ಮುಂದಿನ ವಾರ ಅಂದ್ರೆ ಮುಂದಿನ ಬುಧವಾರ ಲಿಸ್ಟ್ ಆಗುತ್ತೆ. ನಂತರ ಲಾಟ್ ಸೈಜ್ ಗೆ ಬಂದ್ರೆ
ರಿಟೇಲ್ ಪೋರ್ಷನ್ ಅಲ್ಲಿ ಮಿನಿಮಮ್ 1,44 ಶೇರ್ಸ್ ಇರುತ್ತೆ, 14,696 ರೂಪಾಯಿ ಬೇಕಾಗುತ್ತೆ. ಮ್ಯಾಕ್ಸಿಮಮ್ 13 ಲಾಟ್ ವರೆಗೂ ಅಪ್ಲೈ ಮಾಡಬಹುದು. 572 ಶೇರ್ಸ್ 1,91,048 ರೂಪಾಯಿ ಬೇಕಾಗುತ್ತೆ. ನಂತರ SHN ಅಲ್ಲಿ 14 ರಿಂದ 68 ಲಾಟ್ಸ್ ಅಪ್ಲೈ ಮಾಡಬಹುದು. ಮ್ಯಾಕ್ಸಿಮಮ್ 9,99,328 ಬೇಕಾಗುತ್ತೆ. BHNI ಅಲ್ಲಿ 69 ಲಾಟ್ಸ್ 3,036 ಶೇರ್ಸ್ ಇರುತ್ತೆ, 10,14,024 ರೂಪಾಯಿ ಬೇಕಾಗುತ್ತೆ. ಹಾಗೆ ಪ್ರೀ ಇಶ್ಯೂ ಶೇರ್ ಹೋಲ್ಡಿಂಗ್ ನೋಡಬಹುದು 97.75, ಪೋಸ್ಟ್ ಇಶ್ಯೂ 67.75% ಆಗುತ್ತೆ. ಅಂದ್ರೆ ಬಿಲೋ 75% ಬರುತ್ತೆ. ಹಾಗಾಗಿ ಮ್ಯಾಂಡೇಟರಿ OFS ಇರೋದಿಲ್ಲ. ಇದಿಷ್ಟು IPO ದ ಬಗ್ಗೆ ಡೀಟೇಲ್ಸ್ ಆಯ್ತು. ಹಾಗೆ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ನಾನಂತೂ IPO ದಲ್ಲೇ ಲಾಂಗ್ ಟರ್ಮ್ ಗೆ ಅಂತ ಪ್ರಿಫರ್ ಮಾಡೋದಿಲ್ಲ, ಬಿಕಾಸ್ ಕಂಪನಿ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ಹಾಗಾಗಿ ಅಟ್ಲೀಸ್ಟ್ 3-4 ಕ್ವಾರ್ಟರ್ ಅಬ್ಸರ್ವ್ ಮಾಡಿದ ನಂತರ ನಮಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ ಕಂಪನಿ ಯಾವ ರೀತಿ ಪರ್ಫಾರ್ಮ್ ಮಾಡಬಹುದು ಅಂತ. ಹಾಗಾಗಿ ನಂತರ ಡಿಸಿಷನ್ ತಗೊಳ್ಳೋದು ಒಳ್ಳೇದು ಅಂತ ನಾನು ಪ್ರಿಫರ್ ಮಾಡ್ತೀನಿ. ಸೊ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಿ ಲಾಂಗ್ ಟರ್ಮ್ಗೂ ಕೂಡ ಇನ್ವೆಸ್ಟ್ ಮಾಡಬಹುದು. ಬಟ್ ಶಾರ್ಟ್ ಟರ್ಮ್ ಹೋಗೋದಾದ್ರೆ ಲಿಸ್ಟಿಂಗ್ ಏನ್ ಎಷ್ಟರ ಮಟ್ಟಿಗೆ ಆಗ್ಬೋದು ಅಂತ ನಾವು ನೋಡೋದಾದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಗ್ರೇ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಿದ್ರೆ ಸದ್ಯದ ಮಟ್ಟಿಗೆ ನೋಡಬಹುದು 194 ರೂಪಾಯಿ ಟ್ರೇಡ್ ಆಗ್ತಿದೆ. ಗ್ರೇ ಮಾರ್ಕೆಟ್ ಅಲ್ಲಿ ಪ್ರೀಮಿಯಂ 334 ಇದೆ ಇಶ್ಯೂ ಪ್ರೈಸ್. ಅಂದ್ರೆ ಅರೌಂಡ್ 528ಕ್ಕೆ ಲಿಸ್ಟ್ ಆಗುವಂತ ಚಾನ್ಸಸ್ ಆಸ್ ಆಫ್ ನಾವು ಕಾಣ್ತಾ ಇದೆ. ಅರೌಂಡ್ 58% ಲಾಭವನ್ನು ಕೊಡೋ ಲಕ್ಷಣ ಇದೆ. ಇದು ಒಂದು ವಾರ ಟೈಮ್ ಇರೋದ್ರಿಂದ ಏರಿಳಿತಗಳಾಗುತ್ತೆ. 58 ಇರೋದು ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು, ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ. ಹಾಗಾಗಿ ಆ ರಿಸ್ಕ್ ಅನ್ನ ನಾವು ತಗೊಂಡೆ ಮುಂದುವರಿಬೇಕಾಗುತ್ತೆ. ಜೊತೆಗೆ ಇಲ್ಲ 58% ಇದೆ ಅಂದ ತಕ್ಷಣ ಅಷ್ಟಕ್ಕೆ ಲಿಸ್ಟ್ ಆಗ್ಬೇಕು ಅಂತ ಯಾವುದೇ ರೂಲ್ಸ್ ಇಲ್ಲ. ಅದು 58ಕ್ಕಿಂತ ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು. ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ. ಬಟ್ ಆಸ್ ಆಫ್ ನಾವು 58% ಇದೆ, ಚೆನ್ನಾಗಿದೆ. ನಮ್ಮ ಟಾರ್ಗೆಟ್ ಏನು 25%, ಅದಕ್ಕಿಂತ ಜಾಸ್ತಿನೇ ಇದೆ, ಮೋರ್ ದನ್ ಡಬಲ್ ಇದೆ. ಹಾಗಾಗಿ ಆರಾಮಾಗಿ ಹೋಗ್ಬೋದು ಲಿಸ್ಟಿಂಗ್ ಏನ್ಗೆ ಹೋಗೋರು. ಬಟ್ ನಾನಂತೂ ರೆಕಮೆಂಡ್ ಮಾಡೋದಿಲ್ಲ. ಬಟ್ ನಿಮ್ಗೆ ಏನನ್ಸುತ್ತೆ ಅದ್ರ ಮೇಲೆ ನೀವು ಡಿಸೈಡ್ ಮಾಡಬಹುದು. ಪ್ರೀಮಿಯಂ ಅಂತೂ ಚೆನ್ನಾಗಿದೆ ಆಸ್ ಆಫ್ ನಾವು. ಬೇಕಿದ್ರೆ ನಾಳೆ ನಾಡಿದ್ದು ಕೂಡ ನೋಡಿ ಆನಂತರ ಡಿಸೈಡ್ ಮಾಡಬಹುದು. ಜೊತೆಗೆ IPOಗಳ ಲಿಸ್ಟಿಂಗ್ ಹೇಗಿರುತ್ತೆ ಅಂತಂದ್ರೆ ಮಾರ್ಕೆಟ್ ಸೆಂಟಿಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಮಾರ್ಕೆಟ್ ಸೆಂಟಿಮೆಂಟ್ ಚೆನ್ನಾಗಿತ್ತಾ ಒಳ್ಳೆ ಲಿಸ್ಟಿಂಗ್ ಏನ್ ಕೊಡುವಂತ ಸಾಧ್ಯತೆ ಇರುತ್ತೆ. ಇನ್ ಕೇಸ್ ಸೆಂಟಿಮೆಂಟ್ ನೆಗೆಟಿವ್ ಆದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೂಡ ವೈಪೌಟ್ ಆಗುತ್ತೆ. ಹಾಗಾಗಿ ಅವೆಲ್ಲ ಪಾಯಿಂಟ್ ಗಳನ್ನ ನೋಡಿ ನಾವು ಡಿಸೈಡ್ ಮಾಡಬೇಕಾಗುತ್ತೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು. ಪ್ರೀಮಿಯಂ ಅಂತೂ ಚೆನ್ನಾಗಿದೆ, ಒಳ್ಳೆ ಲಾಭವನ್ನು ಕೊಡುವಂತ ಲಕ್ಷಣ ಅಂತೂ ಇದೆ ಈ IPO ಕೂಡ. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.